ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿಯನ್ನು ಕರ್ಕೊಂಡು ಅರ್ಜುನ್ JP ಪಾಟೀಲ್ ಮನೆಗೆ ಬಂದೇ ಬಿಟ್ರ. ಹಾಗಿದ್ರೆ JP ಭಾರ್ಗವಿ ಮತ್ತು ಅರ್ಜುನ ಮನೆಗೆ ಸೇರಿಸ್ಕೊಂಡ್ರ ಅಥವಾ ಮನೆಯಿಂದ ಆಚೆ ಹಾಕಿದ್ರ, ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜಕ್ಕೂ ಕೂಡ ಭಾರ್ಗವಿ ತಂದೆ ಯಾವುದೇ ರೀತಿ ತಪ್ಪನ್ನು ಮಾಡೇ ಇಲ್ಲ. ಆದರೂ ಕೂಡ ಅಲ್ಲಿಗೆ ಬಂದಂತಹ ಬೈರ ಇಲ್ಲಿ ರವೀಂದ್ರ ಭಟ್ಕಳ್ ಕೂಡ ಆ ಜಯರಾಜ್ ಜೊತೆ ಸೇರಿಕೊಂಡು ಈ ರೀತಿಯೆಲ್ಲ ಮಾಡಿರೋದು ನಿಜಕ್ಕೂ ನಾವು ಪೊಲೀಸ್ ಅವ್ರ ಹತ್ರ ಕೇಳ್ಕೊತಿದ್ದಾಗ ಈ ವ್ಯಕ್ತಿ ತನ್ನ ಬೇಳೆಕಾಳನ್ನು ಬೇಯಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಮಗೆ ಸಹಾಯ ಮಾಡ್ತೀನಿ ಅಂತ ಬಂದು ನಮ್ಮ ಬದುಕನ್ನೇ ಬರ್ಬಾದ್ ಮಾಡಿಬಿಟ್ರು. ಇವರು ಜಯರಾಜ್ ಹತ್ರ ಅರ್ಧ ದುಡ್ಡು ಬಂದಿಲ್ಲ ಅನ್ನೋ ಕಾರಣಕ್ಕೆ ಅವನನ್ನು ಕೋರ್ಟಿಗೆ ಗೆಲ್ಲಬೇಕಾಗಿತ್ತು. ಅದಕ್ಕೆ ನಮ್ಮನ್ನು ಯೂಸ್ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಹಾಗಿದ್ದರೆ ನಿಮ್ಮ ಮಗಳನ್ನ ಹುಡ್ಕೊಡ್ತಿದ್ರ ನಮ್ಮಪ್ಪ ಅಂತ ಹೇಳಿ ಭಾರ್ಗವಿ ಕೇಳಿದಾಗ, ಹೌದು ಹುಡ್ಕೊಟ್ಟಿರ್ಬೋದು, ಆದರೆ ನನ್ನ ಮಗಳು ಇವತ್ತು ಜೀವಂತವಾಗೇ ಇಲ್ವಲ್ಲ, ನಿಮ್ಮ ಅಪ್ಪನ ಅಕೌಂಟ್ಗೆ ಜಯರಾಜ್ ಅಕೌಂಟಿಂದ 10 ಲಕ್ಷ ಟ್ರಾನ್ಸ್ಫರ್ ಆಗಿದೆ ಅಂತ ಕೂಡ ಹೇಳ್ತಾರೆ ಬೈರ. ನನ್ನ ಮಗಳು ಜಾನ್ಕಿ ಸತ್ತೋಗ್ಬಿಟ್ಲು ಅಂದಾಗ ಭಾರ್ಗವಿ ಶಾಕ್ ಆಗ್ತಾಳೆ. ಏನು ಮಾತಾಡ್ತಿದ್ಯಾ ಬೈರ, ನಿಜಕ್ಕೂ ನಿನ್ನ ಮಗಳು ಸತ್ತೋಗ್ಬಿಟ್ಲ ಅಂದಾಗ ನಮಗೇನು ತಲೆ ಕೆಟ್ಟಿದ್ಯಾ, ನಮ್ಮ ಮಗು ಸತ್ತೋಗಿದೆ, ನಿಜಕ್ಕೂ ನನ್ನ ಮಗಳಿಗೆ ಏನು ಮಾಡಿಬಿಟ್ರೆ ನೀವೆಲ್ಲರೂ ಸೇರಿಕೊಂಡೆ, ನಿಮ್ಮಪ್ಪನಿಂದಾನೇ ಇವತ್ತು ನನ್ನ ಮಗಳು ತೀರಿ ಹೋಗಿತ್ತು, ನಿಮ್ಮಪ್ಪ ಅವ್ರಗಳ ಜೊತೆ ಸೇರಿಕೊಂಡು ನನ್ನ ಮಗಳನ್ನೇ ಸಾಯಿಸ್ಬಿಟ್ರು ಅಂತ ಬೈರ ಹೇಳ್ತಿದ್ದಾರೆ. ಅದಕ್ಕೆ ನಿಮ್ಮ ಅಪ್ಪ ಮೇಲ್ಲೋಕಕ್ಕೆ ಹೋಗಿದ್ದು ನಿಮ್ಮಪ್ಪನಿಗೆ ಸರಿಯಾದ ಶಾಸ್ತಿ ಆಗಿದೆ, ಮಾಡಿದ ಕರ್ಮ ಅನುಭವಿಸ್ತಿದ್ದಾರೆ. ನೀನು ಏನು ಸಾಮಾನ್ಯ ಅಲ್ಲ, ನಿಮ್ಮಪ್ಪನ ವಹಿಸ್ಕೊಂಡು ಮಾತಾಡ್ತಿದ್ಯಾ, ನಿಮ್ಮಪ್ಪನ ಕರ್ಮಕಾಂಡ ಏನು ಅನ್ನೋದನ್ನು ಹೇಳಿದ ಮೇಲೂ ಕೂಡ ನಿಮ್ಮಪ್ಪನೇ ಸರಿ ಅಂತ ಇಷ್ಟು ವಾದ ಮಾಡ್ತಿದ್ಯಾ ಅಂದರೆ ನೀನು ಏನು ಸಾಮಾನ್ಯ ಅಲ್ಲ, ಖಂಡಿತವಾಗ್ಲೂ ನೀನು ಅನುಭವಿಸ್ತೀಯಾ, ನಿಮ್ಮಪ್ಪ ಇವತ್ತು ಅನುಭವಿಸ್ತಿದ್ದಾರೆ, ಸರಿಯಾಗಿದೆ ಮನುಷ್ಯನಿಗೆ ಅಂತ ಹೇಳಿ ಬೈರ ಹೇಳ್ತಾರೆ. ಈ ಮಾತನ್ನು ಕೇಳಿದೆ ನಿಜಕ್ಕೂ ಭಾರ್ಗವಿ ಕುಸಿದು ಹೋಗ್ತಾಳೆ. ಇಲ್ಲ, ನನ್ನ ತಂದೆ ಆ ರೀತಿ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ರೆ ಸಾಕ್ಷಿ ಇಟ್ಕೊಂಡೇ ಬಂದು ಮಾತಾಡ್ತಿರೋದು, ನನ್ನ ಮಗಳು ಸತ್ತು ಹೋಗಿದ್ದಾಳೆ ಅಂತ ಹೇಳಿ ಬೈರ ಮಾತನಾಡ್ತಾರೆ. ಇದರ ನಡುವೆ ಮೀಡಿಯಾದವ್ರು ಎಲ್ಲರೂ ಕೂಡ ಇವಾಗ ಗೊತ್ತಾಯ್ತಲ್ಲ ನಿಜಕ್ಕೂ ಕೂಡ ಏನಾಗಿದೆ ಅಂತ. ನಾವು ಹೇಳಿದಾಗೆ ರವೀಂದ್ರ ಭಟ್ಕಳ್ ಅವರು ಅವರ ನಾಟಕ ಮಾಡಿದ್ದು ಅಂತ ಗೊತ್ತಾಗ್ತದೆ. ಅವರು ಮಾಡಿರೋ ಕರ್ಮಕಾಂಡಗಳನ್ನ ಮುಚ್ಚಿಡೋಕ್ಕೋಸ್ಕರ ಈ ರೀತಿಯಾಗಿ ಡ್ರಾಮಾ ಎಲ್ಲ ಮಾಡಿದ್ರು, ಇವತ್ತು ಮಾಡಿರೋ ಕರ್ಮಕ್ಕೆ ಅನುಭವಿಸ್ತಿದ್ದಾರೆ ಅಷ್ಟೇ ಅಂತ ಹೇಳಿ ಮೀಡಿಯಾದವರೆಲ್ಲ ಮಾತಾಡಿದಾಗ ಈ ಕಡೆ ಭಾರ್ಗವಿ ಕುಸಿದು ಹೋಗ್ತಾಳೆ. ವಿಕ್ಕಿ ಬಂದಿದೆ, ದಯವಿಟ್ಟು ರೀತಿಯೆಲ್ಲ ಮಾತನಾಡಬೇಡಿ, ರವೀಂದ್ರ ಭಟ್ಕಳ್ ಅವರು ತುಂಬಾ ಒಳ್ಳೆಯವರು, ಭಾರ್ಗವಿಯವರೇ ನೀವೇನು ಯೋಚನೆ ಮಾಡಬೇಡಿ, ಖಂಡಿತವಾಗ್ಲೂ ಇಲ್ಲಿ ಭಾರ್ಗವಿಯವರು ಅವರ ತಂದೆ ಪ್ರಾಮಾಣಿಕವಾದಂಥ ವ್ಯಕ್ತಿ ಅನ್ನೋದನ್ನು ಪಡಿಸ್ತಾರೆ ಅಂತ ಹೇಳಿ ವಿಕ್ಕಿ ಹೇಳಿದಾಗ ಏನೇ ಪಡಿಸ್ತಾರೆ, ಆಲ್ರೆಡಿ ಅವರ ತಂದೆ ಶಬದ ಮುಂದೆನೇ ಹೇಳಿದ್ರಲ್ಲ, ಇನ್ನು ಮುಂದೆ ಕೋರ್ಟಿನ ಹಾಕೋದಿಲ್ಲ, ಕೋರ್ಟ್ಗೆ ಹೋಗೋದಿಲ್ಲ, ನ್ಯಾಯ ಕೊಡಿಸೋದಿಲ್ಲ ಅಂತ. ಈ ರೀತಿಯಾಗಿ ಆಗುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತು. ಈ ರೀತಿ ತಾವು ಮಾಡಿರೋ ಕರ್ಮಕಾಂಡ ಏನು ಅನ್ನೋದು ತಿಳಿದಿತ್ತಲ್ಲ, ಅದೇ ಕಾರಣಕ್ಕೆ ಇಂಥ ಒಂದು ಸಮಯ ಬಂದುಬಿಟ್ರೆ ಅಪ್ಪನ ಪರವಾಗಿ ಹೋಗಬೇಕಾಗತ್ತೆ, ಅಲ್ಲಿ ನ್ಯಾಯ ಇರೋದಿಲ್ಲ, ಆಮೇಲೆ ಅಪ್ಪನ ನಿಜ ರೂಪ ಹೊರಗಡೆ ಬೀಳುತ್ತೆ. ಅದಕ್ಕೋಸ್ಕರನೇ ಈ ರೀತಿಯಾಗಿ ಅಪ್ಪನ ಶಬದ ಮುಂದೆನೇ ನಾನು ಇನ್ನು ಮುಂದೆ ಕೋರ್ಟ್ ಹಾಕೋದಿಲ್ಲ, ನ್ಯಾಯ ಕೊಡಿಸೋದಿಲ್ಲ ಅಂತ ಪ್ರಮಾಣ ಮಾಡಿಬಿಟ್ರಿ ಅಲ್ವಾ, ಏನ್ರಿ ನಿಮ್ಮದು ಮೆಗಾ ಡ್ರಾಮಾ ಅಂತ ಹೇಳ್ತಿದ್ದಾರೆ ಮೀಡಿಯಾದವರು. ಈ ಕಡೆ ಭಾರ್ಗವಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ. ನಂತರ ಇಲ್ಲಿ ಭಾರ್ಗವಿ ಅವರೇ, ಖಂಡಿತ ನೀವು ರವೀಂದ್ರ ಭಟ್ಕಳ್ ಅವರು ಏನು ಅನ್ನೋದನ್ನು ಖಂಡಿತವಾಗ್ಲೂ ಸಾಬೀತುಪಡಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಖಂಡಿತವಾಗ್ಲೂ ರವೀಂದ್ರ ಅವರು ನೀವು ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ವಿಕ್ಕಿ ಮಾತನಾಡ್ತಾರೆ. ಏನು ಸರ್ ನೀವು ಈ ರೀತಿ ಅವ್ರ ಪರವಾಗಿ ಮಾತಾಡ್ತಿದ್ರಲ್ಲ, ಅವರು ಅವರಪ್ಪ ಎಂಥವ್ರು ಅನ್ನೋದು ಸಾಬೀತಾಯಿತು ಅಂದಮೇಲೆ ನೀವು ಮತ್ತು ನಿಮ್ಮ ತಂದೆ ಒಳ್ಳೆ ಹೆಸರನ್ನು ಕಳಿಸ್ಕೊಂಡಿದ್ರ, ಇಂಥವ್ರ ಬಗ್ಗೆ ಎಲ್ಲ ಮಾತನಾಡೋಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿರೋರು ಎಲ್ಲರೂ ಕೂಡ ಈ ಮನುಷ್ಯ ಮೊದಲೇ ಕೋರ್ಟ್ಗೆ ಮೋಸ ಮಾಡಿದ ಅಂತ ಹೇಳಿ ಕೋರ್ಟಿಂದ ಆಚೆ ಹಾಕಿದ್ರು, ಮತ್ತೆ ಅದೇ ಕೆಲಸ ಮಾಡಿ ಲಂಚ ತಿಂದಿದ್ದಾನೆ, ಅದಕ್ಕೆ ಇವನು ಮತ್ತೆ ಪರಲೋಕಕ್ಕೆ ಸೇರಿದ್ದು ಸರಿಯಾಗಿ ಆಗಿದೆ, ಮಾಡಿರೋ ಕರ್ಮ ಸುಮ್ಮನೆ ಬಿಡುತ್ತೆ, ಖಂಡಿತವಾಗ್ಲೂ ಆ ಪಾಪ ಕರ್ಮಕ್ಕೆ ಇವತ್ತು ಅನುಭವಿಸ್ತಿರೋದು, ಆ ಮಗುವನ್ನು ಕೂಡ ಸಾಯಿಸ್ಬಿಟ್ಟಿದ್ದಾರಂತೆ. ಎಂಥ ಮಹಾನ್ ಪಾಪಿ ಇರಬೇಕು ಇವರಪ್ಪ, ಇವಳು ನ್ಯಾಯ ದೇವತೆ ಅಂತ, ಇವರಪ್ಪ ಇಬ್ಬರು ಕೂಡ ಮೋಸಗಾರರು, ಅಪ್ರಾಮಾಣಿಕರು, ಇವರಿಂದ ನ್ಯಾಯ ಸಿಗುತ್ತಾ, ಖಂಡಿತವಾಗ್ಲೂ ನ್ಯಾಯ ಸಿಗೋದಲ್ಲ, ಅನ್ಯಾಯ ಆಗಿಬಿಡುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ನಮಗೆ ಆಗಬೇಕು ಈ ಪಾಪ ಅಂತ ಜನಗಳು ಮಾತನಾಡ್ತಾರೆ. ಜೊತೆಗೆ ಆ JP ಪಾಟೀಲ್ ಅನ್ನೋ ದೊಡ್ಡ ಲಾಯರ್ ಮುಂದೆ ಗೆದ್ದಿದ್ದೀನಿ ಅಂತ ಮೋಸಗಾತಿಯಾಗಿ ಗೆದ್ದುಬಿಟ್ಟು ಎಷ್ಟೆಲ್ಲ ಹೈ ಡ್ರಾಮಾ ಮಾಡಿದ್ರು, ನಿಜಕ್ಕೂ ಆ ವ್ಯಕ್ತಿ ಎಂಥ ಮಹಾನ್ ವ್ಯಕ್ತಿ ಅಂತ ಹೇಳಿ JP ಪಾಟೀಲ್ನ ಜನಗಳು ಕೊಂಡಾಡ್ತಿದ್ದಾರೆ. ಇದರಿಂದಾಗಿ ನಿಜಕ್ಕೂ ಅನ್ನಪೂರ್ಣರು ಕುಸಿದು ಹೋಗ್ಬಿಡ್ತಾರೆ. ಇದರ ನಡುವೆ ವಿಕ್ಕಿ ನಾವು ಬರ್ತೀವಿ ಅಂತ ಹೇಳಿದ್ದೆ ತನ್ನ ಅಕ್ಕ ವಂದನಾನ ಕರ್ಕೊಂಡು ಅಲ್ಲಿಂದ ಹೊರಟುಬಿಡ್ತಾರೆ. ನಂತರ ಒಳಗಡೆ ಬರ್ತಿದ್ದಾಗೆ ನೋಡಿದ್ಯಾಮ, ಇದಕ್ಕೆ ನಾನು ಹೇಳಿದ್ದು ಈ ಭಾರ್ಗವಿಯಿಂದ ಎಷ್ಟೆಲ್ಲ ಆಗ್ತಿದೆ ಅನ್ನೋದನ್ನು ನೋಡು ನೀನು ಅಂತ ಹೇಳಿ ಬೃಂದ ಹೇಳ್ತಾರೆ. ಈ ಕಡೆ ಅನ್ನಪೂರ್ಣವ್ರು ಕೂಡ ನನ್ನ ಗಂಡ ಪ್ರಾಮಾಣಿಕ ವ್ಯಕ್ತಿ ಅಂತ
ಹೆಸರಾಗಿದ್ದ. ಆದರೆ ಇವತ್ತು ನನ್ನ ಗಂಡನಿಗೆ ಮಸಿ ಬಳದ್ಬಿಟ್ಟಿಯಲ್ಲ ಭಾರ್ಗವಿ, ಇದಕ್ಕೆಲ್ಲ ನೀನೇ ಕಾರಣ ಅಲ್ವಾ? ನನ್ನ ಗಂಡ ಮನೆಯಲ್ಲಿ ನೆಮ್ಮದಿಯಿಂದ ಮರ್ಯಾದೆಯಿಂದ ಮನೆಯಲ್ಲಿದ್ದರು. ನನ್ನ ಗಂಡನ ಕೋರ್ಟು ಕರ್ಕೊಂಡು ಹೋಗಿ ಇವತ್ತು ಸತ್ತ ಮೇಲೆ ಅವರ ಮುಖಕ್ಕೆ ಕಳಂಕನೇ ಹಚ್ಬಿಟ್ಟಿಯಲ್ಲ, ಅವರ ಹೆಸರಿಗೆ ಕಳಂಕ ಬಂದ್ಬಿಡ್ತಲ್ಲ ಅಂತ ಹೇಳಿ ಭಾರ್ಗವಿ ಮೇಲೆ ಸಿಡಿದೆದ್ದು ಒಳಗಡೆ ಬರ್ತಾರೆ. ನಂತರ ಮಗಳು ಬೃಂದಾಗೆ, ನೋಡು ಬೃಂದ, ನಾನು ನಿನ್ನ ಹತ್ರ ಒಂದು ಕೇಳ್ಕೊತೇನೆ, ಈಗ ಏನಾಯಿತೋ ಬಿಟ್ಬಿಡು, ಆದರೆ ನನಗೆ ನನ್ನ ಭಾರ್ಗವಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದೇ ಯೋಚನೆ ಆಗಿದೆ. ನನ್ನ ಮಗಳಾದರೂ ಚೆನ್ನಾಗಿರಬೇಕು, ದಯವಿಟ್ಟು ನಿಮ್ಮ ಮನೆಗೆ ಭಾರ್ಗವಿಯನ್ನು ಕರ್ಕೊಂಡು ಹೋಗ್ಬಿಡ್ತೀಯಾ ಅಂತ ಕೇಳ್ತಾರೆ. ಏನಮ್ಮ ಮಾತಾಡ್ತಿದ್ಯಾ ನೀನು? ನಾನು ಕರ್ಕೊಂಡು ಹೋಗೋದಾ? ಏನು ಹೇಳ್ತಿದ್ಯಾ ನೀನು? ಅಲ್ಲಿ ನನ್ನ ಮಾವ ನಾನು ಏನಾದರೂ ಅವ್ರ ವಿರುದ್ಧ ಮಾತಾಡಿದ್ರೆ ನನಗೂ ಕೂಡ ಬ್ಯಾಕ್ ಕೊಟ್ಟು ಈ ಮನೆಗೆ ಕಳಿಸ್ತಾರಷ್ಟೇ. ಇವ್ರಿಗೇನು ಒಂದು 4 ದಿನ ಇರೋಕೆ ಅಂತ ಇಲ್ಲಿಗೆ ಬಂದಿದ್ದಾರೆ ಅಂದ್ಕೊಂಡಿದ್ಯಾ? ನಿನ್ನ ಮಗಳು ಮಾವನ ವಿರುದ್ಧವಾಗಿ ಹೋಗಿ ಈ ಮನೆಗೆ ಬಂದಿರೋದು. ಏನಾದರೂ ಮತ್ತೆ ಮನೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಮಾವ ಸಿಡಿದು ಹೋಗ್ಬಿಡ್ತಾರೆ ಅಷ್ಟೇ ಅಂತ ಬೃಂದ ಹೇಳಿದಾಗ ಈ ಕಡೆ ಕಲ್ಪನವರು, ಏನದಕ್ಕೆ ನೀನು ಈ ಬೃಂದಾನ ಕೇಳ್ತಿದ್ಯಲ್ಲ, ಈ ಬೃಂದಾಗೆ ಮೊದಲೇ ನಮ್ಮ ಭಾರ್ಗವಿ ಕಂಡ್ರೆ ಆಗೋದಿಲ್ಲ, ಅಲ್ಲೂ ಕೂಡ ಅವಳಿಗೆ ತೊಂದರೆ ಕೊಡಬೇಕು ಅಂತಲೇ ಅಂದ್ಕೊಂಡಿರ್ತಾಳೆ. ಇವಳೇ ಪ್ಲ್ಯಾನ್ ಮಾಡಿ ಮನೆಯಿಂದ ಆಚೆ ಹಾಕ್ಸಿರ್ತಾಳೆ, ಅದಕ್ಕೆ ಅಲ್ವಾ ಅಣ್ಣಂಗೆ ಇವಳು ಕಂಡ್ರೆ ಆಗ್ತಾ ಇರಲಿಲ್ಲ ಅಂತ ಕಲ್ಪನವ್ರು ಹೇಳಿದಾಗ, ಹೌದು ನಿಮಗೆ ನಾನು ಏನೇ ಮಾಡಿದ್ರು ಕೂಡ ತಪ್ಪೆ, ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಈ ಭಾರ್ಗವಿನೇ ನನ್ನ ಕಂಡ್ರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲರ ಮನಸ್ಸಲ್ಲೂ ಕೂಡ ವಿಷ ಬೀಜ ಬಿಟ್ಟಿದ್ದಾರೆ ಅಂತ ಹೇಳಿದ್ದೆ. ನಾನು ಇಲ್ಲಿ ಅಪ್ಪನ ನೋಡೋಕೆ ಅಂತ ಬಂದಿದ್ದು, ನಾನು ಹೊರಡ್ತೀನಿ ಅಂತ ಹೇಳಿ ಬೃಂದ ಹೊರಟುಬಿಡ್ತಾರೆ. ಇತ್ತ ಕಡೆ JP ಪಾಟೀಲ ಆ ಒಂದು ರವೀಂದ್ರ ಭಟ್ಗಳಿಗೆ ಆ ಕೇಸನ್ನು ಯಾಕ್ರಿ ಓಪನ್ ಮಾಡ್ತೀನಿ ಅಂತ ಹೇಳ್ದ. ಯಾರಿಗೂ ಸಿಗದಿರೋ ಫೈಲ್ ಅವನ ಹತ್ರ ಇದೆ ಅಂತ ಹೇಳ್ತಿದ್ದಾನಲ್ಲ, ಈ ಬೃಂದಾಗ ಅದು ಸಿಕ್ತೋ ಏನೋ, ಅವನ ಹತ್ರ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಂಡ. ಆದರೆ ಅವನು ನನ್ನ ಜೀವನಕ್ಕೆ ಶಾಂತಿ ಕೊಡ್ತಾ ಇಲ್ವಲ್ಲ, ಏನಪ್ಪ ಮಾಡಲಿ ಅಂತ JP ಪಾಟೀಲ್ ಯೋಚನೆ ಮಾಡ್ತಿರ್ತಾರೆ. ಮತ್ತು ಬೃಂದಾಗೂ ಕೂಡ ಕಾಲ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಬೃಂದಾನೇ ಅಲ್ಲಿಗೆ ಬರ್ತಾಳೆ. ಬೃಂದ ಬರ್ತಿದ್ದಾಗೆ ಬೃಂದ ಫೈಲ್ ಸಿಗ್ತಾ ಅಂದಾಗ ಫೈಲ್ ಕೊಡ್ತಾಳೆ. ಇದೇ ಫೈಲ್ ಬೃಂದ, ನಿಜಕ್ಕೂ ಈಗ ಸಮಾಧಾನ ಆಯಿತು, ಕೊನೆಗೂ ಫೈಲ್ ತಂದು ಕೊಟ್ಟಿಯಲ್ಲ. ಈ ಫೈಲ್ ಏನಾದರೂ ಆಚೆ ಬಂದಿದ್ದರೆ ಖಂಡಿತ ನನ್ನ ಕುಟುಂಬನೇ ನುಚ್ಚು ನೂರಾಗ್ಬಿಡ್ತಿತ್ತು. ಈ ಫೈಲಲ್ಲಿರೋದು ಏನಾದರೂ ನೋಡಿದ್ಯಾ ನೀನು ಅಂತ ಹೇಳಿ JP ಕೇಳಿದಾಗ, ಇಲ್ಲ ಮಾವ, ನಿಮ್ಮ ನಂಬಿಕೆಗೆ ದ್ರೋಹ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆ ಫೈಲಲ್ಲಿ ಏನಿದೆಯೋ ನೋಡಲಿಲ್ಲ. ಆದರೂ ಕೂಡ ನಿಮ್ಮನ್ನು ಇಷ್ಟು ಹೆದರಿರೋದನ್ನು, ಆತಂಕ ಪಟ್ಕೊಂಡಿರೋದ್ರನ್ನ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ. ಆದರೆ ಇಷ್ಟು ಆತಂಕ ಪಟ್ಕೊಂಡಿದ್ರ ಅಂದರೆ ಖಂಡಿತ ಅದು ಸೀರಿಯಸ್ ಇರುತ್ತೆ ಅನ್ನೋದು ನಂಗೆ ಗೊತ್ತಾಗುತ್ತೆ. ನೀವು ಚೆನ್ನಾಗಿರಬೇಕು ಮಾವ, ಅಷ್ಟೇನಾ. ಜೊತೆಗೆ ಆ ಭಾರ್ಗವಿ ಒಂದು ಪಡ್ಕೊಂಡಿದ್ದಂಥ ಹೆಸರೆಲ್ಲ ಮಣ್ಪಾಲಾಗಿದೆ. ಇನ್ನೇನು ಯೋಚನೆ ಮಾಡಬೇಡಿ, ಇನ್ನು ಏನೇ ಇದ್ದರೂ ಎಲ್ಲ ಜನಗಳು ನಿಮ್ಮ ಬಗ್ಗೆನೇ ಮಾತನಾಡ್ತಾರೆ. ಯಾಕಂದರೆ ಅಪ್ಪ ಒಂದು ಕೇಸ್ ಗೆದ್ದು ಖುಷಿಯಾಗಿದ್ದರು, ಆದರೆ ಇವತ್ತು ಅವ್ರು ಸಾವಾಗಿದೆ. ಜೊತೆಗೆ ಆ ಭೈರ ಬಂದು ಇದೆಲ್ಲ ಮೋಸದಿಂದ ಮಾಡಿರೋದು ಅದು ಇದು ಅಂತ ಕೂಡ ಹೇಳ್ತಿದ್ದ. ಪಾಪ ಅಪ್ಪನಿಗೆ ಸತ್ತ ಮೇಲೂ ನೆಮ್ಮದಿ ಇಲ್ಲ ಅಂತ ಕೂಡ ಬೃಂದ ಹೇಳ್ತಾರೆ. ನಂತರ ಇಲ್ಲಿ JP ಪಾಟೀಲ್ಗೆ ನಾನು ಬಚಾವ ಅನ್ನಲ್ಲ ಅನ್ನೋ ಖುಷಿನೇ ಜೋರಾಗಿದೆ. ಇದರ ನಡುವೆ JP ಪಾಟೀಲ್ ಏನೋ ಕುತಂತ್ರ ಮಾಡಿರ್ತಕ್ಕಂಥ ಚಾನ್ಸಸ್ ಇದೆ. ಅವರೇ ರವೀಂದ್ರ ಭಟ್ಗಳಿಗೆ ಆಕ್ಸಿಡೆಂಟ್ ಮಾಡಿರೋ ಚಾನ್ಸಸ್ ಕೂಡ ಇದೆ. ಇತ್ತ ಕಡೆ ಅನ್ನಪೂರ್ಣ ಅವರು, ನೋಡು ಭಾರ್ಗವಿ, ನಿನ್ನಿಂದಾಗ ಇವತ್ತು ನಿಮ್ಮಪ್ಪ ಸತ್ತು ಹೋಗಿದ್ದಾರೆ, ಅವರ ಹೆಸರಿಗೆ ಕಳಂಕ ಬಂದಿದೆ, ಏನು ಮಾಡೋದು ಈಗ? ಅವರು ಪ್ರಾಮಾಣಿಕವಾಗಿ ನೆಮ್ಮದಿಯಿಂದ ಬದುಕ್ತಾ ಇದ್ರು, ಅವರು ಸಂಪಾದನೆ ಮಾಡಿದ್ದೆ ಆ ಒಂದು ಮರ್ಯಾದೆ, ಅದನ್ನೇ ನೀನು ಅವರಿಂದ ದೂರ ಮಾಡಿಬಿಟ್ಟಿಯಲ್ಲ ಅಂತ ಕೇಳ್ತಿದ್ರೆ, ಅವರು ಕಳ್ಕೊಂಡಿರೋದು ಏನನ್ನು ಕಳ್ಕೊಂಡಿದ್ದಾರೋ ಅದು ನನ್ನಿಂದಾಗಿದೆ ಅಂತ ಹೇಳ್ತಿದ್ರ ಅಲ್ವಮ್ಮ, ಅದು ಎಲ್ಲವನ್ನ ಕೂಡ ಅವ್ರಿಗೆ ವಾಪಸ್ ಕೊಡಿಸ್ತೀನಿ ನಾನು ಅಂತ ಭಾರ್ಗವಿ ಹೇಳಿದಾಗ, ಏನೂ ಬೇಡ ಅಮ್ಮ, ನೀನು ನಿನ್ನ ಗಂಡ ಮನೆ ಬಿಟ್ಟು ನಿನ್ನ ಗಂಡನ ಮನೆಗೆ ಹೊರಟೋಗ್ಬಿಡಿ ಅಂತ ಹೇಳ್ತಾರೆ. ಜೊತೆಗೆ ನಿಮ್ಮ ಅಪ್ಪನ ಆಸೆ ಕೂಡ ಗಂಡನ ಮನೆಗೆ ಹೋಗಿ ಬಾಳೋದಾಗಿತ್ತು, ಹೊರಟುಬಿಡು ನೀನು ಅಂತ ಹೇಳಿ ಗಂಟು ಮುಟ್ಟೆ ಸಮೇತ ಭಾರ್ಗವಿ ಮತ್ತು ಅರ್ಜುನನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ಅನ್ನಪೂರ್ಣ ಅವರು. ನಂತರ ಅರ್ಜುನ್ ಭಾರ್ಗವಿಯನ್ನು ಕರ್ಕೊಂಡು JP ಪಾಟೀಲ್ ಮನೆಗೆ ಬರ್ತಾರೆ. ನಿರ್ಮಲ್ ಅವರು ಸೇರಿಸೋದಿಲ್ಲ ಅಂತಾರೆ. ಇದು ನನ್ನ ಗಂಡನ ಮನೆಯಲ್ಲಿರೋ ರೈಟ್ಸ್ ನನಗಿದೆ ಅಂತ ಹೇಳಿ ಭಾರ್ಗವಿ ರುಚಿಗೆತ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರುಗಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು